ರವಿ ಅಣ್ಣ ಇಲ್ಲೊಂದು ಸ್ವಲ್ಪ ನಿಲ್ಲಿಸ್ತೀರಾ ಆಟೋ ಸ್ಟ್ಯಾಂಡ್ ಹತ್ರ? ಆಟೋ ಸ್ಟ್ಯಾಂಡ್ ಹತ್ರ ಯಾಕೆ ಹೇಳ್ತೀನಿ, ಇವಾಗ ನನ್ನ ಸರ್ಪ್ರೈಸು ನಿಮಗೆ. ಹಂಗೆ ಕ್ಲೈಮ್ಯಾಕ್ಸಲ್ಲಿ ಟ್ವಿಸ್ಟ್. ಓಕೆ ರಕ್ಕಿ, ಆಟೋ ಹತ್ರ ನಿಲ್ಲಿಸಿ ಅಂದರೆ ನಿಲ್ಲಿಸಿದ್ದೀವಿ. ಏನಕ್ಕೆ ಆಟೋ ಹತ್ರ ನಿಲ್ಲಿಸಿ ಅಂತ ಹೇಳಿದ್ರೆ ಏನಕ್ಕೆ ಗೊತ್ತಾ, ನನಗೆ ಆಟೋ ಅಂದರೆ ತುಂಬ ಇಷ್ಟ. ಜರ್ಮನಿಯಲ್ಲಿ ಚಾನ್ಸೇ ಸಿಗೋದಿಲ್ಲ ಆಟೋ ಓಡಿಸೋಕ್ಕೆ, ಅಲ್ಲಿ ಆಟೋಗಳೇ ಇಲ್ಲ. ಮತ್ತೆ ಬರೀ ಟ್ರೈನ್ಸು, ಬಸ್ಸು, ಕಾರು, ಬೈಕು, ಓಕೆ, ಆಟೋ ಅಂತ ಇಲ್ಲ. ಸೊ ಅದಕ್ಕೆ ನನಗೆ ಈ ಆಟೋ ನೋಡ್ಬಿಟ್ಟು ಓಡಿಸ್ಬೇಕು ಅನಿಸ್ತಾ ಇದೆ. ಹೌದಾ, ಕೊಡ್ತೀರಾ? ಬನ್ನಿ, ನಾವೇ ಬನ್ನಿ ರೈಡ್ ಮಾಡಿ ಬರೋಣ. ಬನ್ನಿ ಕಮ ಬನ್ನಿ, ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ಸೂಪರ್. ಎಲ್ಲಿಗೆ ಹೋಗೋಣ ಪಾಟಿಗೆ? ನಿಮಗೆಲ್ಲೋ ಬೇಕು ಹೇಳಿ ಸರ್. ನಮಗೆ ಮೈಸೂರೆಲ್ಲ ಸುತ್ತಾ ಇದ್ರು. ಬನ್ನಿ ಸರ್. ಎಸ್, ನಡೀರಿ, ಕಮಾನ್. ಇವಾಗ ಎಲ್ಲಿ ಹೋಗ್ಬೇಕು ಸರ್? ಸಾಕು, ನಿಲ್ಲಿಸ್ಬಿಡಿ ಸರ್. ಸಾಕಾ? ಬಂದ್ವಾ? ಓಕೆ ಸರ್. ಎಸ್ ರಕ್ಕಿ, ಬೆಳಗ್ಗೆಯಿಂದ ನಾನು ಟಾಸ್ಕ್ ಕೊಡ್ತಾ ಇದ್ದೆ. ಇದಕ್ಕಿದ್ದಂಗೆ ಆಟೋ ನೋಡ್ಬಿಟ್ಟು ಆಟೋ ಓಡಿಸ್ಬೇಕು ಅಂತ ಇಷ್ಟೊಂದು ಇಷ್ಟಪಟ್ಟು ಆಟೋ ಓಡಿಸೋದ್ರಲ್ಲ, ಯಾಕೆ? ಆಟೋ ಅಂದರೆ ನಿಮಗೆ ಏನು ಫಸ್ಟ್ ಜ್ಞಾಪಕ ಬರುತ್ತೆ? ಯೂನಿಫಾರ್ಮ್. ಎಕ್ಸಾಕ್ಟ್ಲಿ, ಒಂದು ಯೂನಿಟಿ. ಹೌದು. ಆಟೋ ಅವರು ಅಂದರೆ ಒಂದು ಯೂನಿಟಿ ಬಿಲ್ಡ್ ಮಾಡಿಕೊಂಡು ಎಲ್ಲರೂ ಒಂದು ಫ್ಯಾಮಿಲಿ ಥರ ಇದ್ದಾರೆ. ಏನೇ ಆದ್ರೂ ಫಸ್ಟ್ ಬಂದು ನಿಂತ್ಕೊಳ್ಳೋದು ಆಟೋ ಅವರೇ. ಎಕ್ಸಾಕ್ಟ್ಲಿ. ಈಗ ಚಿತ್ರ ರಿಲೀಸ್ ಆದಾಗೂ ಅವರೇ ಬಂದು ಫಸ್ಟ್ ನೋಡೋದು. ಹೌದು. ನಮ್ಮ ಆಟೋ ಅವರು ಒಂದು ಗ್ರೂಪ್ ಆಗಿ, ಒಂದು ಫ್ಯಾಮಿಲಿ ಆಗಿ ಎಲ್ಲರೂ ಸ್ಟಾರ್ಸ್ನ ಗ್ರೋ ಮಾಡಿಸ್ತಾರೆ. ಹಾಗೆ ಆಟೋ ಅವರು ಚಿತ್ರ ರಿಲೀಸ್ ಆದಾಗ ಪೋಸ್ಟರ್ ಹಾಕ್ಕೊಂಡು ಒಂದು ಸ್ಟಾರ್ಸ್ಗೆ ಮೆರವಣಿಗೆ ಎಲ್ಲ ಮಾಡ್ತಾರೆ. ಹೌದು ಹೌದು, ಎಕ್ಸಾಕ್ಟ್ಲಿ. ಅವರೇ ಸ್ಟಾರ್ಸ್ನ ಬೆಳೆಸೋದು. ಆಟೋ ಅಂತ ಅಂದಿದ ತಕ್ಷಣ ಫಸ್ಟ್ ಜ್ಞಾಪಕ ಬರೋದು ಶಂಕರ್ ನಾಗ್, ಆಟೋ ರಾಜ. ಎಕ್ಸಾಕ್ಟ್ಲಿ. ಆಮೇಲೆ ಉಪೇಂದ್ರನು ಅವರು ಜ್ಞಾಪಕ ಬರ್ತಾರೆ. ಹೌದು. ನಿಮ್ಗೆ ಏನೋ ತೋರಿಸ್ಬೇಕು, ಬನ್ನಿ ತೋರಿಸ್ತೆ. ಸೊ ನಾನು ಏನಕ್ಕೆ ಆಟೋ ಓಡಿಸ್ದೆ ಅಂತಂದರೆ, ಆಟೋ ಅಂತಿದ ತಕ್ಷಣ ನನಗೆ ಆಟೋ ರಾಜ ಶಂಕರ್ ನಾಗ್ ಜ್ಞಾಪಕ ಬರ್ತಾರೆ. ಅವ್ರಿಗೊಂದು ಸಲ ಓಕೆ. ಉಪೇಂದ್ರ, ಶಿವಣ್ಣ, ಸುದೀಪ್ ಮತ್ತು ದರ್ಶನ್, ಈ ಥರ ಸ್ಟಾರ್ಸ್ ಬೆಳೆಸಿರೋದು ಆಟೋ ಅವರು. ಯಾಕೆ ಅಂದರೆ ಅವರು ಈ ಥರ ಪೋಸ್ಟರ್ಸ್ ಹಾಕೋತಾರೆ, ಹೊಸ ಸ್ಟಾರ್ಸ್ ಬೆಳೆಸ್ತಾರೆ. ಹೌದು. ಅವರೇ ಜಾಸ್ತಿ ಫಾಲೋಯಿಂಗ್ ಮಾಡ್ತಾರೆ ಚಿತ್ರದೆಲ್ಲ. ನಿಜ. ಈ ಥರ ಪೋಸ್ಟರ್ ಹಾಕೋದಿರ್ಬೋದು, ಅಥವಾ 100 ಡೇಸ್ ಆದ ತಕ್ಷಣ ಸ್ಟಾರ್ ಕೊಟ್ಕೊಂಡು ಮೆರವಣಿಗೆ ಮಾಡೋದಿರ್ಬೋದು. ಎಕ್ಸಾಕ್ಟ್ಲಿ. ಸೊ ಒಬ್ಬ ನಟನ್ನ ಉತ್ತುಂಗಕ್ಕೆ ಏರಿಸೋದು ಆಟೋ ಡ್ರೈವರ್ಗಳು. ಹೌದು. ಸೊ ಅಂಥ ಆಟೋ ಡ್ರೈವರ್ಗಳಿಗೆಲ್ಲರಿಗೂ ನನ್ನ ಕಡೆಯಿಂದ, ರಕ್ಕಿ ಕಡೆಯಿಂದ ಸಲ್ಯೂಟ್. ಅದ್ರ ಜೊತೆಗೆ ಮೈಸೂರಲ್ಲಿ ಮಾಡ್ತಾರೆ ಎಲ್ಲ ಪ್ರಮೋಷನ್ನು ನಮ್ಮ ಸತೀಶ್ ಅಂಕಲ್ ಅವ್ರಿಗೆ ನಾನು ಒಂದು ಬಿಗ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರು ಎಲ್ಲರೂ ಸೇರಿಸ್ಕೊಂಡು ಹಾರ್ಡ್ ವರ್ಕ್ ಮಾಡಿದ್ದಾರೆ ಈ ರಕ್ಕಿ ಚಿತ್ರನ ಪ್ರಮೋಟ್ ಮಾಡೋದಕ್ಕೆ ಮೈಸೂರಿನಲ್ಲಿ. ರಕ್ಕಿ ಬೆಳಗ್ಗೆಯಿಂದ ಸ್ನೇಕ್ ಶಾಮ್ ಅವ್ರ ಮನೆಗೆ ಹೋಗಿದ್ದಾಯಿತು. ಅಲ್ಲಿ ಹಸು ತೊಳೆದು ಹಾಲು ಕರೆದು ಈಗ ಆಟೋ ಎಲ್ಲ ರೌಂಡ್ ಹೊಡೆದು ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವಾಗ್ತಾ ಇದೆ. ಹೌದು, ನಂದೂ. ಸೊ ನಿಮಗೆ ಇವತ್ತು ನಾನು ಮೈಸೂರಿನಲ್ಲಿ ಒಂದು ವರ್ಲ್ಡ್ ಫೇಮಸ್ ಆಗಿರೋ ಒಂದು ಹೋಟೆಲ್ ಕರ್ಕೊಂಡು ಹೋಗ್ತೀನಿ. ವರ್ಲ್ಡ್ ಫೇಮಸ್ ಮೈಸೂರಲ್ಲಿ? ಎಕ್ಸಾಕ್ಟ್ಲಿ. ಯಾವ ಹೋಟೆಲ್ ಅದು? ಹೋಟೆಲ್ ಹೆಸರು ಹೇಳೋದು ಬೇಡ, ನಿಮ್ಗೆ ರೋಡ್ಗೆ ಹೋಗ್ತಿದ್ದಂಗೆ ಅದು ಯಾವುದು ಅಂತ ಗೊತ್ತಾಗುತ್ತೆ. ಓಕೆ. ಸೊ ಅಲ್ಲಿ ಹೋಗಿ ಇನ್ನೂ ಒಂಚೂರು ಕ್ವಾಟ್ಲೆ ಕೂಳೆ ತರಲೇ ಇಲ್ಲ ಮಾಡೋಣ, ಓಕೆನಾ? ಇನ್ನೊಂದು ಚಾಲೆಂಜ್. ಎಕ್ಸಾಕ್ಟ್ಲಿ. ಆಯ್ತು, ಬನ್ನಿ ಹೋಗೋಣ. ಬನ್ನಿ, ಲೆಟ್ಸ್ ಗೋ. ರಕ್ಕಿನ ಹಾಕೊಂಡು ನಾವೀಗ ಮೈಸೂರಿನೆಲ್ಲ ರೌಂಡ್ ಹೊಡಿತಾ ಇದ್ದೀವಿ. ಸೊ ಮೈಸೂರಿನ ನಜರ್ಬಾದಲ್ಲಿ ನಾವಿದ್ದೀವಿ. ರಕ್ಕಿ, ನಜರ್ಬಾದ್ ಈ ರೋಡು ತುಂಬ ತುಂಬ ಫೇಮಸ್ಸು ಆ್ಯಕ್ಚುಲಿ. ಓಕೆ. ನಜರ್ಬಾದ್ ಅಂದ ತಕ್ಷಣ ಇಲ್ಲಿ ಇಲ್ಲೊಂದು ಹೋಟೆಲ್ ತುಂಬ ಫೇಮಸ್ಸು. ಸೊ ನೀವು ಕೇಳಿರ್ತೀರ, ಆ ಹೋಟೆಲ್ನಲ್ಲಿ ದೋಸೆ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಗೊತ್ತಾಯ್ತಾ ಹೆಸರು? ಮೈಲಾರಿನಾ? ಎಕ್ಸಾಕ್ಟ್ಲಿ, ಸೂಪರ್. ಮೈಲಾರಿ ದೋಸೆ ಅಂತಕ್ಕಂಥದ್ದು ಇರೋದು ಇಲ್ಲೇ ಇದೇ ಸ್ಪಾಟಲ್ಲಿ. ಸೊ ಯಾವ ಒಂದು ಹೋಟೆಲ್ನಲ್ಲಿ ಆ ಒಂದು ಜರ್ನಿ ಫೇಮಸ್ ಆಯಿತು, ಆ ಒಂದು ದೋಸೆ, ಅದೇ ಹೋಟ್ಲಿಗೆ ಹೋಗಿ ಒಂದು ಟಾಸ್ಕ್ ಬೇರೆ ನೀವಲ್ಲಿರುತ್ತೆ. ಟಾಸ್ಕ್? ಮೈಲಾರಿ ದೋಸೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ನಾನು ಕೇಳಿದ್ದೀನಿ. ಹೌದು, ತುಂಬ ಸೆಲೆಬ್ರಿಟೀಸ್ಗಳು ಬರ್ತಾ ಇರ್ತಾರೆ. ಎಕ್ಸಾಕ್ಟ್ಲಿ. ಸೊ ನಾವೇನು ಫುಲ್ಲು ಈಟಿಂಗ್ ಕಾಂಪಿಟೇಷನ್ ಮಾಡ್ತೀವ, ಈಟಿಂಗ್ ಯಾರು ಜಾಸ್ತಿ ದೋಸೆ ತಿಂತಾರೆ ಅಂತ. ಹೌದಾ? ಜಾಸ್ತಿ ತಿನ್ನೋದಲ್ಲ, ಅಲ್ಲೇನು ಕಾಂಪಿಟೇಷನ್ ಅಂತ ಹೋಟ್ಲ್ ಒಳಗೆ ಹೋಗ್ಬಿಟ್ಟು ಹೇಳ್ತೀನಿ, ಬನ್ನಿ. ವಾ, ಅಲ್ಲೂ ಟ್ವಿಸ್ಟಾ? ಎಸ್, ಟ್ವಿಸ್ಟ್. ಚೆನ್ನಾಗಿದೆ ಇದು. ವಿನಾಯಕ ಮೈಲಾರಿ ಹೋಟೆಲ್ಲು. ಸೊ ಈ ಹೋಟೆಲ್ನಲ್ಲೇ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಮೈಲಾರಿ ಏನೋ ಸ್ಟಾರ್ಟ್ ಆಗಿದೆ. ಇವತ್ತು ತುಂಬ ದೊಡ್ಡದಾಗಿ ಬೆಳೆದಿದ್ದಾರೆ ಅವರು, ಬಟ್ ಸ್ಟಾರ್ಟ್ ಆಗಿದ್ದು ಇದೇ ಹೋಟ್ಲಿನಲ್ಲಿ. ಬನ್ನಿ ಒಳಗಡೆ. ಮೇಡಮ್ ನಮಸ್ಕಾರ. ಬನ್ನಿ ಬನ್ನಿ ಬನ್ನಿ. ಇವ್ರು ಎಲ್ಲರೂ ಕಾಣಿಸ್ಕೊಳ್ಳಲ್ಲ, ಸಿಕ್ಕಾಪಟ್ಟೆ ಎಕ್ಸ್ಕ್ಲೂಸಿವ್ ನಮ್ಮ ಉಷಾ ಮೇಡಮ್ ಅಂತ ಹೇಳಿ. ಮೇಡಮ್ ಈ ಕಡೆ ಬನ್ನಿ ಮೇಡಮ್.
ಮೈಲಾರಿ ಹೋಟೆಲ್ನ ಮಾಲೀಕರು. ಈಗಂತೂ ಸಿಕ್ಕಾಪಟ್ಟೆ ಫೇಮಸ್ ಆಗ್ಬಿಟ್ಟಿದೆ, ಎಲ್ಲ ಕಡೆ ಬ್ರಾಂಚ್ಗಳು ಬೇರೆ ಹಾಕಿದ್ದೀರಾ. ಮೈಲಾರಿ ಅಂದ್ಕೊಂಡು ಬೇರೆ ಮಾಡೋರು ಇದ್ದಾರೆ ಏನಾದ್ರು? ಹಾಂ ಇದ್ದಾರೆ. ಹೌದಾ? ಹಾಂ ಇದ್ದಾರೆ, ವಿನಾಯಕ ಮೈಲಾರಿ. ಹೌದಾ? ಹೌದು. ಸೊ ಎಷ್ಟು ಬ್ರಾಂಚಸ್ ಇದೆ ಮೇಡಮ್ ಈಗ ಮೈಸೂರಿನಲ್ಲಿ? ಮೈಸೂರಲ್ಲಿ ಅದೇ ಪಕ್ಕದಲ್ಲಿ ಮಾಡಿ ನಮ್ಮದು ಅಂತ ಇಲ್ಲಿ ಇದು ಮತ್ತೆ ಅದೇ ನಜರ್ಬಾದು ಮತ್ತೆ ಇಲ್ಲಿ ಒಂದು ರಿಂಗ್ ರೋಡಲ್ಲಿ ಆಗಿದೆಯಲ್ಲ ಅದು? ಅದು ನನ್ನ ಮಗಳಿಗೆ ಮಾಡ್ಕೊಂಡಿದ್ವಿ. ಹೌದಾ? ಹೌದು. ವೆರಿ ನೈಸ್. ಇವತ್ತು ನೋಡಿ ಮೇಡಮ್, ಜುಲೈ 10ನೇ ತಾರೀಕು ರಕ್ಕಿ ಅಂತ ಒಂದು ಸಿನಿಮಾ ಬರ್ತಾ ಇದೆ. ಮೈಸೂರು ಅವರೇ, ಇವರೇ ಹೀರೋ. ಸೊ ನಿಮ್ಮ ಹೋಟ್ಲಿಗೆ ಇವತ್ತು ಬಂದಿದ್ದಾರೆ. ಸ್ಪೆಷಲ್ ಏನಂದ್ರೆ ಒಂದು ಟಾಸ್ಕ್ ಬೇರೆ ಕೊಟ್ಟಿದ್ದೀನಿ. ಇಷ್ಟೊತ್ತು ಅವ್ರಿಗೆ ಪಾಪ ಹಸುವೆಲ್ಲ ತೊಳಸಿ ಹಾಲು ಕರೆಸಿ ಎಲ್ಲ ಫುಲ್ ಚಾಲೆಂಜ್ ಮೇಲೆ ಚಾಲೆಂಜ್ ಕೊಟ್ಟು ಕರ್ಕೊಂಡ್ಬಂದಿನಿ. ಈಗ ಮೈಲಾರಿ ಅಂತಂದರೆ ದೋಸೆಗೆ ಫೇಮಸ್ಸು ಅಲ್ವೇ? ಹೌದು. ಸೊ ಈಗ ಟಾಸ್ಕ್ ಏನಪ್ಪ ಅಂತಂದರೆ, ನಿಮ್ಮ ಹೋಟ್ಲಲ್ಲಿ ಅವ್ರಿಗೆ ಸಿಕ್ಕಾಪಟ್ಟೆ ಇಬ್ಬರು ಗೆಸ್ಟ್ ಬರ್ತಾರೆ. ಆ ಗೆಸ್ಟ್ಗೆ ಇವರೇ ದೋಸೆ ಹಾಕ್ಕೊಡ್ಬೇಕು. ಓ ಓಕೆ. ಸೊ ನಾನು ದೋಸೆ ಮನೇಲಿ ಬಿಟ್ಟಿದ್ದೀನಿ, ಬಟ್ ಹೋಟೆಲ್ಗೆ ಬಂದು ಯಾವತ್ತೂ ಬಿಟ್ಟಿಲ್ಲ. ಸೊ ಮೈಲಾರಿ ದೋಸೆ ಅನ್ನೋದೇ ಸಿಕ್ಕಾಪಟ್ಟೆ ಸೂಪರು. ಆ ಗೆಸ್ಟ್ ಬೇರೆ ಬರ್ತಾ ಇದ್ದಾರೆ, ನಿಮ್ಗೆ ಅದೇನು ಅನ್ಕೋತಾರೋ ಏನೋ. ಯಾರು ಗೆಸ್ಟ್ ಸ್ವಲ್ಪ ಹೇಳಿ. ಇಲ್ಲ ಫಸ್ಟ್ ದೋಸೆ ಹಾಕಿ, ದೋಸೆ ಹಾಕಿದ್ಮೇಲೆ ಗೆಸ್ಟ್ ತೋರಿಸೋಣ. ಅಕ್ಕಮ್ಮ ಏನು ಬೆಚ್ಚಗಾಗುತ್ತೆ. ಇದ ಸ್ಟೋವ್ ಮೇಡಮ್, ಜರ್ಮನ್ಲೇ ಇರೋದು ಇವರು. ಇದು ನಮಗೆ ಸ್ಟೋವೇ ಬಿಡಿ ಮೇಡಮ್. ಒಲೆ ಒಲೆ ಸೌದೆ ಒಲೆ. ನೀವು ನೋಡ್ತಿರ್ತೀರ ಏನು ಅಥೆಂಟಿಕ್ ಮೈಲಾರಿ ದೋಸೆ ಅನ್ನೋದು ರೆಡಿ ಆಗೋದು ಇಲ್ಲೇನೆ. ಇದೇ ಇವತ್ತಿನ ದಿವಸ ಎಲ್ಲ ಟೆಕ್ನಾಲಜಿಗಳು ಬಂದ್ಬಿಟ್ಟು ಈ ಗ್ಯಾಸು, ಎಲೆಕ್ಟ್ರಿಕ್ ಸ್ಟವ್ಗಳು ಅಂತೆಲ್ಲ ಬಂದಿದೆ. ಬಟ್ ಇವತ್ತಿಗೂ ಕೂಡ ಇವರ ಹಿರಿಯರು ಮಾಡಿರೋದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀವಿ. ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮೇಡಮ್. ಆ್ಯಕ್ಚುಲಿ ದೋಸೆ ಅನ್ನೋದನ್ನ ಎಲ್ಲರೂ ಹಾಕೋಕ್ಕಾಗಲ್ಲ ಅಂತಾರಲ್ಲ, ನಿಜನಾ ಅದು? ಅದಾಗಿದ್ದೇ ಆಗಲ್ಲ, ನಮ್ಮದನ್ನ ಹಾಕೋಕ್ಕಾಗಲ್ಲ ಬೇರೆಯವರು. ಹೆಂಗೆ ಇದು ಅದು ಹೆಂಗೆ ಅಂತ ಹಿಂಗೆ ಹೇಳೋದು ಇದನ್ನ. ಹೌದಾ? ಬೇರೆ ಹೋಟ್ಲಲ್ಲಿ ನೀವು ಮಾಡಿದ ಥರ ಮಾಡೋಕ್ಕಾಗೋದಿಲ್ಲ. ಅವ್ರುಗಳು ಮಾಡೋಕ್ಕಾಗಲ್ಲ, ತುಂಬ ಟ್ರೈನಿಂಗ್ ಕೊಡ್ತೀವಿ ಇದಕ್ಕೆ. ಬೇರೆ ಎಲ್ಲೋ ಉಯ್ತಾರಲ್ಲ, ಅಲ್ಲಿ ಬಂದು ಇಲ್ಲಿ ಉಳಿಸೋಕ್ಕಾಗಲ್ಲ. ನಾವು ಒಂದು 2 ತಿಂಗಳು ಟ್ರೈನಿಂಗ್ ಕೊಡ್ತೀವಿ. ನಾವು 2 ತಿಂಗಳು ಟ್ರೈನಿಂಗ್ ಇವತ್ತು ಒಂದೇ ದಿನದಲ್ಲಿ ಮಾಡಬೇಕು. ಮೈಲಾರಿ ಹೋಟೆಲ್ಗೆ ಇದೀಗ ಹೊಸ ಭಟ್ರನ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಹೊಸ ದೋಸೆ ಭಟ್ರು. ಬನ್ನಿ ಕಡೆ. ಓ ಇದು ಕಪ್ಪ. ನಾನು ಸೌಟ್ ಅಂತ ಅನ್ಕೊಂಡೆ. ಸೌಟ್ ಬಿಡೋದು ಅವ್ರು ವಿನೋದ್ ರಾಜ್ಕುಮಾರ್ ಹೀಗೆ ಅಂತಿದ್ರು. ಮೇಡಮ್ ನಮ್ಮ ಅಮ್ಮನ ಜನ ಸೌಟಲ್ಲಿ ಮಾಡ್ಕೊತಾ ಇದ್ದಾರೆ. ಹೌದು, ನಾನು ಅಷ್ಟೇ. ನೋಡಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಗೆಸ್ಟ್ಗೆ ಹಾಕ್ಬೇಕು ರಕ್ಕಿ. ಹಾಂ ತೋರಿಸಿ. ರಕ್ಕಿನ ರಕ್ಕಿ ಅವರೇ ಹಾಕಿ ಹಾಕಿ ಆ್ಯಕ್ಚುಲಿ ಫಸ್ಟ್ ದೋಸೆನೇ ಚೆನ್ನಾಗಿ ಬಂತೆ ಮೇಡಮ್. ನಿಮಗೆ ಕ್ರಿಸ್ಪಿ ಬೇಕಾ, ನಾರ್ಮಲ್ ಬೇಕಾ? ಅದು ತಿನ್ನೋರು ಕೇಳಬೇಕು. ಹೆಂಗಿದೆ ಲೊಕೇಶನ್? ಲೊಕೇಶನ್ ಸಕ್ಕತ್ತಾಗಿದೆ. ವೆರಿ ಹಾಟ್ ಆಗಿದೆ. ಹಾಟ್ ಆಗಿದೆ. ಹೊರಗಡೆ ಕೋಲ್ಡ್. ಇದನ್ನು ಸ್ವಲ್ಪ ಆಗಬೇಕು. ಬಟ್ ಹೀಟ್ ಯಾವ ಥರ ಹೊಡಿತಾ ಇದೆ ಅಂದರೆ ಇನ್ನೇನು ಸೀದೋಗತ್ತೆ ಥರ ಫೀಲಿಂಗ್ ಕೊಡ್ತಾ ಇದೆ. ಹಾಂ ತಾವು ಜಾಸ್ತಿ ಇರುತ್ತೆ. 4 ದೋಸೆ ಮಾಡಿದ್ದೀನಿ. ಮೇಡಮ್ ಅಪ್ರೂವಲ್ ಕೊಟ್ಟಿದ್ದಾರೆ. ಇವಾಗ ಸ್ಪೆಷಲ್ ಗೆಸ್ಟ್ಗೆ ಈ ದೋಸೆ ಕೊಡೋದು. ಬನ್ನಿ ಅವ್ರು ಏನು ಹೇಳ್ತಾರೆ ಅಂತ ನೋಡೋಣ. ಸೊ ಸ್ಪೆಷಲ್ ಗೆಸ್ಟ್ಗೆ 4 ದೋಸೆ. ನಮ್ಮ ಮತ್ತು ನಮ್ಮ ಅಪ್ಪಂಗೆ ನೀವು ಯಾವ್ದು ಬೇಕು ಚೂಸ್ ಮಾಡ್ಬೋದು. ನೋಡಿ ಮೇಡಮ್, ಇಷ್ಟು ದಿವಸ ನೀವು ನಿಮ್ಮ ಮಗನಿಗೆ ಮುದ್ದಾಗಿ ಚೆನ್ನಾಗಿ ತಿನ್ನಿಸಿ ಬೆಳೆಸಿದ್ರ. ಇವತ್ತು ನಿಮ್ಮ ಮಗ ಅವ್ರ ಕೈಯಾರೆ ಮೈಸೂರು ಮೈಲಾರಿ ದೋಸೆ ಹಾಕಿದ್ದಾರೆ. ಹೌ ಡು ಯು ಫೀಲ್? ತುಂಬಾ ಖುಷಿ ಆಗ್ತಾ ಇದೆ. ಇಲ್ಲಿ ಬಂದು ನಮಗೆ ಮೈಲಾರಿ ದೋಸೆ ಕೊಡ್ತಾ ಇರೋದು ನಾನೇ ತಿಂದಿರಲಿಲ್ಲ ಯಾವತ್ತೂ. ಹೌದು, ಅದು ನನ್ನ ಮಗನ ಕೈಲೇನೆ ಮಾಡಿಸ್ಕೊಂಡು ತಿನ್ನೋದು ತುಂಬ ಅದೃಷ್ಟ. ಚಟ್ನಿ ಹಾಕಿ. ಮೇಡಮ್ ಅವ್ರು ನಿಮ್ಮ ನಂಬರ್ ಕೇಳ್ತಿದ್ದಾರೆ. ನನ್ನ ನಂಬರ್? ಹೌದು, ಕೊಡ್ಲಾ? ಯಾಕಂದ್ರೆ ದೋಸೆ ಬಟ್ಟ ಏನಾದ್ರು ಕೈ ಕೊಟ್ಬಿಟ್ರೆ. ಕೊಡಿ. ಆರ್ಡರ್ ಫುಲ್ ಜಾಸ್ತಿ ಹೋಗಿದೆ. ಎಲ್ಲರೂ ಬಂದಿದ್ದಾರೆ, ಫ್ಯಾಮಿಲಿ ಮೆಂಬರ್ಸು, ಅಂಕಲ್ಸು, ಮಾಮಾಸು, ದೊಡ್ಡಪ್ಪ ಎಲ್ಲ. ಇಷ್ಟೊಂದು ದೋಸೆ ಮಾಡ್ಕೊಂಡು ಬಂದು ಫುಲ್ ಸುಸ್ತಾಗೋಗಿದ್ದೆ ನಾನು. ತಗೊಳ್ಳಿ ಹರೀಶಪ್ಪ. ಥ್ಯಾಂಕ್ ಯು. ಇದು ನಾನು ಅದೇ ತಗೊಳ್ಳಿ. ಸೂಪರ್. ಫ್ರೆಂಡ್ಸ್, ನಿಮಗೆ ದೋಸೆ. ರಕ್ಕಿ, ಈಗ ನಮ್ಮೆಲ್ಲ ಟಾಸ್ಕ್ಗಳು ಮುಗಿದಿದೆ. ಕಡೆಯದಾಗಿ ಮೈಲಾರಿ ದೋಸೆ ತಿಂತ ನಮ್ಮೆಲ್ಲ ವೀಕ್ಷಕರಿಗೆ ರಕ್ಕಿ ಸಿನಿಮಾ ಪರವಾಗಿ ಏನು ಹೇಳ್ತೀರಾ?
ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ಚಿತ್ರ ನೋಡಿದ್ಮೇಲೆ 10th of July ಮೈಲಾರಿಗೆ ಬನ್ನಿ, ದೋಸೆ ತಿನ್ನಿ, ತುಂಬ ಚೆನ್ನಾಗಿದೆ. ಮೇ ಬಿ ಈ ದೋಸೆ ತೊಗೊಂಡು ನಮ್ಮ ಚಿತ್ರನ ನೋಡಿ OTT ಪ್ಲಾಟ್ಫಾರ್ಮ್ಸಲ್ಲಿ ರಿಲೀಸ್ ಆದಮೇಲೆ ನಿಮಗೆ ತುಂಬ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿತ್ತು ಸುನಿಲ್. ಬೇರೆ ಬೇರೆ ಥರ ಟಾಸ್ಕ್ಸ್ ಕೊಟ್ರಿ, ಒಂದೊಂದು ಸಖತ್ ಡಿಫಿಕಲ್ಟ್ ಇತ್ತು, ಬಟ್ ತುಂಬಾ ಫನ್ ಕೊಡ್ತು ನನಗೆ. ಎಲ್ಲನೂ ತುಂಬಾ ಫನ್ ಕೊಡ್ತು, ಹೊಸ ಥರ ಎಕ್ಸ್ಪೀರಿಯೆನ್ಸ್ ಆಯಿತು ಎಲ್ಲನೂ. ಬಟ್ ಶೆಕೆ ಸಿಕ್ಕಾಪಟ್ಟೆ ಬಂತು. ವೆಲ್ರಕಿ ಮೈಲಾರಿಲಿ ಸೂಪರಾಗಿ ದೋಸೆ ತಿಂದಿದ್ದಾಯಿತು. ಇದೇ ಖುಷಿಯಲ್ಲಿ ಕಡೆಯದಾಗಿ ನಮ್ಮೆಲ್ಲ ವೀಕ್ಷಕರಿಗೆ ಏನು ಹೇಳ್ತೀರಾ? ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸುನಿಲ್, ಇವತ್ತೊಂದು ಸೂಪರಾಗಿರೋ ಡೇ ನನಗೆ ಎಕ್ಸ್ಪೀರಿಯೆನ್ಸ್ ಮಾಡಿಸ್ರಿ. ಹಾಂ, ಹಾಲು ಕರೆದು ಹಸುವಿಗೆ ಸ್ನಾನ ಮಾಡಿಸಿ, ಇದೆಲ್ಲ ಫಸ್ಟ್ ಟೈಮ್ ನಾನು ಮಾಡಿದ್ದು. ಓಕೆ. ಆಮೇಲೆ ಆಟೋ ಓಡಿಸ್ತೀವಿ, ಆಟೋ ಎಲ್ಲ ಇಲ್ಲ ಜರ್ಮನಿಲಿ ಓಡಿಸ್ತೀವಿ, ಇಂಡಿಯನ್ ಟ್ರಾಫಿಕಲ್ಲಿ ಓಡಿಸ್ತೀವಿ, ಅದೇ ಬೇರೆ ಮಜಾ. ಆಮೇಲೆ ಮೈಲಾರಿ ರೆಸ್ಟೋರೆಂಟಿಗೆ ಬಂದು ದೋಸೆ ನನಗೆ ತಿನ್ನಕ್ಕೆ ಬರುತ್ತೆ, ಮನೇಲೂ ಮಾಡೋಕ್ಕೆ ಬರುತ್ತೆ, ಬಟ್ ರೆಸ್ಟೋರೆಂಟ್ ಮಾಡೋದೇ ಬೇರೆ ಥರ ಮಜಾ. ಓಕೆ. ಸೂಪರಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಇವಾಗ ಮೈಸೂರು ಪ್ರಮೋಷನ್ ಮುಗೀತು, ಇವಾಗ ನೆಕ್ಸ್ಟು ಬೇರೆ ಕಡೆ ಹೋಗ್ತೀವಿ. ಅದೆಲ್ಲಿ ಹೋಗ್ತೀವಿ ಅಂತ ನೀವು ಸೂನ್ ನೋಡ್ತೀರಾ. ಆ್ಯಂಡ್ ಅದ್ರ ಜೊತೆಗೆ ನನ್ನ ಎಲ್ಲ ಕನ್ನಡಿಗರಿಗೂ July 10th ನಮ್ಮ ಚಿತ್ರ ರಕ್ಕಿ ಬಂದು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಮೂವಿ ರಕ್ಕಿ, ಗ್ಯಾಂಗ್ಸ್ಟರ್ ಮೂವಿ. ಬಟ್ ನಿಮ್ಮ ಇಡೀ ಫ್ಯಾಮಿಲಿ ಜೊತೆ ಒಂದು ಫ್ಯಾಮಿಲಿ ಔಟಿಂಗ್ ಮಾಡಿಕೊಂಡು ಬಂದು ನೋಡಿ. ಸೂಪರ್.